ನಮಸ್ಕಾರ ವೀಕ್ಷಕರೇ, 20 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀ ವಿರೂಪಾಕ್ಷಲಿಂಗ ವೇದ ಪಾಠಶಾಲೆಯ ವೇದವಟುಗಳು ವೀರಶೈವ ಧರ್ಮದ ಅರಿವಿನ ಬಗ್ಗೆ ಹಾಗೂ ಲಿಂಗ ಪೂಜೆಯ ಅರಿವಿನ ಬಗ್ಗೆ ಒಂದು ವೀಕ್ಷಣೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನೋಡೋಣ ಬನ್ನಿ. ಅಜ್ಜ ಇಲ್ಲದಿ ಏನ್ ಮಾಡಕತ್ತಿ? ಬಾಪ ಮಗನ ಈ ಊರಿಂದ ಬಂದಿ, ಬಾ ಕುಂದ್ರ. ನಾವ್ ಸ್ವಾಮಿಗಳದಪ್ಪ ದಿನನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ದೀಕ್ಷೆ ಯಾರು ಪಡ್ಕೊಂಡಿರ್ತಾರಲ್ಲ ಅವರು ಲಿಂಗ ಪೂಜೆ ಮಾಡ್ಕೋಬೇಕು. ನಮ್ ಧರ್ಮ ಪಾಲಿಸ್ಕೊಂತ ಹೋಗ್ಬೇಕಪ್ಪ. ಏನಜ್ಜ ಲಿಂಗ ಪೂಜೆ? ನಮ್ ಧರ್ಮ ಯಾವ್ದ ಹೇಳ ಸ್ವಲ್ಪ. ನಮ್ ಧರ್ಮದಾಗ ಲಿಂಗ ಪೂಜೆ ಅಂದ್ರೆ ದೊಡ್ಡ ಮಹತ್ವ ಐತಪ್ಪ. ನಿನ್ಗೂ ಮುಂದ್ ಅಯ್ಯಾಚಾರ ಮಾಡಿಸ್ತೈತಿ. ಅವಾಗ ಗುರುಗಳೆಲ್ಲ ಹೇಳ್ಕೊಡ್ತಾರ ನಿಂಗ ಲಿಂಗ ಪೂಜೆ ಹೆಂಗ್ ಮಾಡ್ಕೋದು, ಅದ್ರ ನಮ್ ಧರ್ಮ ಹೆಂಗ್ ಪಾಲಿಸ್ಕೊಂಡ್ ಹೋಗೋದು ಎಲ್ಲ ಹೇಳ್ಕೊಡ್ತಾರ ತಗೋ. ಅಜ್ಜ ಅದ್ರ ಬಗ್ಗೆ ಹೇಳ್ಬಿಟ್ಟು ನಮ್ಗೆ ಹೇಳೀಗ. ನಮಗೂ ಇದ್ರ ಬಗ್ಗೆ ಸ್ವಲ್ಪ ಗೊತ್ತೈತಪ್ಪ. ಈಗ ನಂಗಂತ್ರು ಈಗ ಲೇಟ್ ಆಗೈತಿ, ನಾನು ಹೊಲಕ್ ಹೋಗ್ಬೇಕು. ಸಂಜೆಗ್ ಹುಕ್ಕೇರಿ ಮಾಡಿದಾಗ ಶ್ರಾವಣ ಮಾಸ ಪ್ರವಚನ ಇದ್ರ ಬಗ್ಗೆ ನಡೆದೈತಿ. ನೀನು ಅಂದ್ರು ಹೆಂಗಾರು 2 ದಿವಸ ಇರತ್ತೀಯ. ಇವತ್ ಸಂಜೆಗ್ ಹೋಗೋಣ ತಗೋ. ಆಯ್ತು ಅಂಜ ಸಂಜೆ ಕಡೆ ಹೋಗೋಣ. ಹೋಗು ನನ್ನ ಕರಿ ಬಿಟ್ಟು ಹೋಗಬೇಡ. ಹಂಗಂದ್ರೆ ಅಜ್ಜಿ ಇದ್ದ ಕಾಣೋಳು. ಅಲ್ಲೇ ಒಳಗದ ನೋಡ್ಕೊ, ಹೋಗು. ಅಜ್ಜಿ ಅಜ್ಜಿ ಏ ಪ್ರವಚನ ಲೇಟ್ ಆಗೈತ್ ಬರ್ರಿ. ನಿಂಗಪ್ಪ ಜಲ್ದಿ ಬೇ. ಮಲ್ಲಪ್ಪ ಜಲ್ದಿ ಬರ್ರಿ. ನೀವು ಒಳಗಿನವ್ರು ಬರ್ರಿ. ಬರ್ರಿ ಹೋಗೋಣ. ಪ್ರವಚನ ಲೇಟ್ ಆಗೈತಿ, ಜಲ್ದಿ ಬರ್ರಿ ಹೋಗೋಣ. पंचाश्यवदनोद्भूतान् पंचतत्वादिनायकान् पंचब्रह्मामय नौमि पंचाचार्ಯಾನ್ ಜಗದ್ಗುರು. ಶ್ರಾವಣ ಮಾಸದ ಈ ದಿನದ ಪ್ರವಚನಕ್ಕೆ ಎಲ್ಲ ಗ್ರಾಮದ ಭಕ್ತಾದಿಗಳಿಗೆ ಶರಣಾರ್ಥಿಗಳು. ಪರಶಿವನ ಪಂಚಮುಖಗಳಾದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಮುಖಗಳಿಂದ ಪಂಚ ಆಚಾರ್ಯರು ಉದ್ಭವಿಸಿದರು. ಅದರಲ್ಲಿ ಶಿವನ 1ನೇ ಮುಖವಾದ ಸದ್ಯೋಜಾತ ಮುಖದಿಂದ ರೇಣುಕ ಭಗವತ್ಪಾದರು ಭೂಲೋಕದಲ್ಲಿ ಪೃಥ್ವಿ ತತ್ವದ ಒಡೆಯನಾಗಿ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಶ್ರೀ ಸೋಮನಾಥ ಲಿಂಗದಿಂದ ಆವಿರ್ಭವಿಸಿದರು. ಮುಂದೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ವೀರ ಸಿಂಹಾಸನಾಧೀಶನಾಗಿ ರಂಭಾಪುರಿ ಪೀಠವನ್ನು ಸ್ಥಾಪಿಸುತ್ತಾರೆ. ನಂತರ ಶಿವನ 2ನೇ ಮುಖವಾದ ವಾಮದೇವ ಮುಖದಿಂದ ಧಾರುಕಾಚಾರ್ಯರು ಜಲತತ್ವದ ಒಡೆಯನಾಗಿ ಮಧ್ಯಪ್ರದೇಶದ ವಟಕ್ಷೇತ್ರ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಅವತರಿಸಿ ಮುಂದೆ ಸಧರ್ಮ ಸಿಂಹಾಸನಾಧೀಶನಾಗಿ ಉಜ್ಜಯಿನಿ ಪೀಠವನ್ನು ಸ್ಥಾಪಿಸಿದರು. ನಂತರ ಆ ಪೀಠವನ್ನ ಕಾರಣಾಂತರಗಳಿಂದ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಯಲ್ಲಿ ಸ್ಥಳಾಂತರಿಸಿದ್ದಾರೆ. ನಂತರ ಶಿವನ 3ನೇ ಮುಖವಾದ ಅಘೋರ ಮುಖದಿಂದ ಘಂಟಾಕರ್ಣ ಭಗವತ್ಪಾದರು ಅಗ್ನಿ ತತ್ವದ ಒಡೆಯನಾಗಿ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ದ್ರಾಕ್ಷಾರಾಮದ ಶ್ರೀ ರಾಮನಾಥ ಲಿಂಗದಿಂದ ಆವಿರ್ಭವಿಸಿ ಮುಂದೆ ವೈರಾಗ್ಯ ಪೀಠಾಧೀಶನಾಗಿ ಕೇದಾರ ಪೀಠವನ್ನು ಸ್ಥಾಪಿಸಿದ. ನಂತರ ಶಿವನ 4ನೇ ಮುಖವಾದ ತತ್ಪುರುಷ ಮುಖದಿಂದ ಧೇನುಕರ್ಣ ಭಗವತ್ಪಾದರು ವಾಯು ತತ್ವದ ಒಡೆಯನಾಗಿ ಆಂಧ್ರ ಪ್ರದೇಶದ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ಲಿಂಗದಿಂದ ಅವತರಿಸುತ್ತಾರೆ. ಸೂರ್ಯ ಸಿಂಹಾಸನಾಧೀಶನಾಗಿ ಶ್ರೀಶೈಲ ಪೀಠವನ್ನು ಸ್ಥಾಪಿಸುತ್ತಾರೆ. ಮುಂದೆ ಶಿವನ 5ನೇ ಮುಖವಾದ ಈಶಾನ್ಯ ಮುಖದಿಂದ ವಿಶ್ವಕರ್ಣ ಭಗವತ್ಪಾದರು ಆಕಾಶ ತತ್ವದ ಒಡೆಯನಾಗಿ ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲೆಯ ಶ್ರೀ ಕಾಶಿ ವಿಶ್ವನಾಥ ಲಿಂಗದಿಂದ ಉದ್ಭವಿಸುತ್ತಾರೆ. ಜ್ಞಾನ ಸಿಂಹಾಸನಾಧೀಶನಾಗಿ ಕಾಶಿ ಪೀಠವನ್ನು ಸ್ಥಾಪಿಸುತ್ತಾರೆ. ಶಿವನಿಂದ ಪ್ರಾಪ್ತವಾದ ಶಿವಾದ್ವೈತ ಸಿದ್ಧಾಂತವನ್ನ ರೇಣುಕ ಭಗವತ್ಪಾದರು ಮೊಟ್ಟ ಮೊದಲು ಅಗಸ್ತ್ಯ ಮುನಿಗಳಿಗೆ ಬೋಧೆಯನ್ನ ಮಾಡ್ತಾರೆ.
ನಂತರ ಶಿವಾದ್ವೈತ ಸಿದ್ಧಾಂತವನ್ನ 101 ಸ್ಥಳಗಳನ್ನಾಗಿ ಲಿಖಿತ ರೂಪದಲ್ಲಿ ವೀರಶೈವರ ಪವಿತ್ರ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯ ಮೂಲಕ ಶ್ರೀ ಶಿವಯೋಗಿ ಶಿವಾಚಾರ್ಯರು ಜಗತ್ತಿಗೆ ಪರಿಚಯಿಸುತ್ತಾರೆ. ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಮುಖ್ಯವಾಗಿ ಪಂಚಾಚಾರಗಳು, ಅಷ್ಟಾವರಣಗಳು, ಶಟಸ್ಥಲಗಳು, ಲಿಂಗದ ವಿಧಗಳು, ಜನನ ಪೂರ್ವ ಮತ್ತು ಜನನೋತ್ತರ ಕ್ರಿಯೆಗಳು ಮತ್ತು ಉತ್ತರ ಪ್ರಯೋಗ ಕ್ರಿಯೆಗಳು ಇಂತಹ ಅನೇಕ ವಿಚಾರಧಾರೆಗಳನ್ನು ಒಳಗೊಂಡ ವೀರಶೈವರ ಪ್ರಮುಖ ಮುಖ್ಯ ಸಾಧನವಾಗಿ ಈ ಸಿದ್ಧಾಂತ ಶಿಖಾಮಣಿ ಬೆಳೀತಾ ಇದೆ. ಸಪ್ತಶೈವರಲ್ಲಿ ಒಂದಾದ ಈ ವೀರಶೈವ ಧರ್ಮವು ಸನಾತನ ಧರ್ಮಕ್ಕೇ ಸನಾತನವಾಗಿದೆ. ಪರಶಿವನ ಸ್ವರೂಪವನ್ನ ಎಲ್ಲರಿಗೂ ತಿಳಿಯಪಡಿಸುವ ಆ ಧರ್ಮ ಈ ಧರ್ಮ ಎನ್ನದೆ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶವನ್ನ ಸಾರುತ್ತಾ ಈ ಧರ್ಮದಲ್ಲಿ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬರೂ ಇಷ್ಟಲಿಂಗವನ್ನ ಧರಿಸಬಹುದಾಗಿದೆ. ದೇವಸ್ಥಾನದಲ್ಲಿರುವ ಸ್ಥಾವರ ಲಿಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಇಷ್ಟಲಿಂಗಕ್ಕೆ ಇದೆ. ಆದ್ದರಿಂದ ಒಮ್ಮೆ ಇಷ್ಟಲಿಂಗವನ್ನ ಗುರುಮುಖೀನವಾಗಿ ಧಾರಣೆ ಮಾಡಿದ ಬಳಿಕ ಯಾವುದೇ ಕಾರಣಕ್ಕೂ ಎಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ ಲಿಂಗವನ್ನ ತೆಗೆದಿಡಬಾರದು. ದಿನನಿತ್ಯ ತಮ್ಮ ಶಕ್ತ್ಯಾನುಸಾರ ಪೂಜೆ ಮಾಡಿ ಸದಾಕಾಲ ತಮ್ಮ ದೇಹದ ಮೇಲೆ ಧರಿಸಿಕೊಂಡಿರಬೇಕು. ಇಷ್ಟಲಿಂಗವನ್ನ ತೆಗೆದು ಅನ್ಯ ದೇವರ ಪೂಜೆ, ಸ್ಥಾವರ ಲಿಂಗದ ಪೂಜೆ ಮಾಡಿದರೆ ಏನು ಫಲ ಎಂಬ ಮಾತಿನಂತೆ ನಿಮ್ಮ ನಿತ್ಯ ಜೀವನದಲ್ಲಿ ಧರ್ಮ ಆಚರಣೆಯನ್ನ ಮಾಡುತ್ತಾ ತಮ್ಮ ಮಕ್ಕಳಿಗೂ ಧರ್ಮದ ಬಗ್ಗೆ ವಿವರಣೆಯನ್ನ ನೀಡುತ್ತಾ ಚಿಂತನೆಗಳನ್ನು ನೀಡುತ್ತಾ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಯನ್ನು ತಿಳಿಸುವುದು ಉತ್ತಮವಾಗಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಒಂದೇ ರೇಣುಕ. ಇಲ್ಲಿ ಬಂದ ಪ್ರವಚನ ಕೇಳಿ ನಮ್ ಜನ್ಮ ಪಾವನಪ್ಪ. ನಮ್ ಧರ್ಮದ ಬಗ್ಗೆ ಇಷ್ಟ ಐತೆ ನನಗೆ ಗೊತ್ತಿರ್ಲಿಕ್ಕಿಲ್ಲ. ನನಗೂ ಈಗ ಓದದ್ದು ಇದು ನಮ್ ಧರ್ಮದ ಬಗ್ಗೆ ಎಲ್ಲ. ವರದಿ ಪ್ರಜ್ವಲ್ ಪೂಜಾರಿ, 20 ಕನ್ನಡ ನ್ಯೂಸ್, ಬೆಂಗಳೂರು. ವೀಕ್ಷಕರೇ, 20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಾಗಿ 20 ಕನ್ನಡ ನ್ಯೂಸ್ ಎಂದು ಸರ್ಚ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.